ಫ್ರೆಂಡ್ಸ್, ಇವತ್ತು ಮೇ 9. ಕಳೆದ 24 ಗಂಟೆಗಳಲ್ಲಿ ಏನೆಲ್ಲ ನಡೆದಿದೆ? ಪ್ರಸಿದ್ಧ ಬೈಕ್ ತಯಾರಿಕಾ ಸಂಸ್ಥೆ ರಾಯಲ್ ಎನ್ಫೀಲ್ಡ್ ಆಂಧ್ರ ಪ್ರದೇಶದಲ್ಲಿ 2200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಸ್ಥಾಪಿಸಲು ಮುಂದಾಗಿದೆ. ಡಿಆರ್ಡಿಒ ಮತ್ತು ಭಾರತೀಯ ವಾಯುಪಡೆ ಜಂಟಿಯಾಗಿ ಟ್ಯಾಕ್ಟಿಕಲ್ ಅಡ್ವಾನ್ಸ್ ರೇಂಜ್ ಆಗ್ಮೆಂಟೇಷನ್ TARA ಶಸ್ತ್ರಾಸ್ತ್ರ ವ್ಯವಸ್ಥೆಯ ಮೊದಲ ಯಶಸ್ವಿ ಪರೀಕ್ಷೆ ನಡೆಸಿವೆ. ವಿಕ್ರಮ್ ದೊರೆಸ್ವಾಮಿ ಅವರು ಚೀನಾಕ್ಕೆ ಭಾರತದ ಹೊಸ ರಾಯಭಾರಿಯಾಗಿ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಅಮೆರಿಕದ ವೈಟ್ ಹೌಸ್ ಅನ್ಐಡೆಂಟಿಫೈಡ್ ಅನಾಮಲಸ್ ಫಿನಾಮಿನಾ UAP ಅಥವಾ UFOಗಳ ಬಗ್ಗೆ ಇರುವ ರಹಸ್ಯ ಫೈಲ್ಗಳನ್ನು ಬಿಡುಗಡೆ ಮಾಡಲು ಸಿದ್ಧತೆ ನಡೆಸಿದೆ. ಲಡಾಖ್ನ ಕೃಷಿ ಆರ್ಥಿಕತೆಗೆ ಬಫ್ಟಿಪ್ ಮತ್ ಎಂಬ ಕೀಟದಿಂದ ದೊಡ್ಡ ಅಪಾಯ ಎದುರಾಗಿದೆ ಎಂದು ವರದಿಯಾಗಿದೆ. ಅಮೆರಿಕ ಬಿಡುಗಡೆ ಮಾಡಲಿರುವ UFO ಫೈಲ್ಗಳ ಬಗ್ಗೆ ನಿಮ್ಮ ಕುತೂಹಲವೇನು? ಕಮೆಂಟ್ ಮಾಡಿ. ಇಂತಹ ಲೇಟೆಸ್ಟ್ ಮಾಹಿತಿಗಾಗಿ ಸಿಂಪ್ಲಿ ಎಕ್ಸ್ಪ್ಲೇನ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ.